ಇಲ್ಲಿ ಪತ್ರಿಕಾ ಮಾಧ್ಯಮದವ್ರಿಗೆ, ಟಿ ವಿ ಮಾಧ್ಯಮದವ್ರಿಗೆ, ಯೂಟ್ಯೂಬ್ ಚಾನಲ್ನವ್ರಿಗೆ ಎಲ್ರಿಗೂ ನಮಸ್ಕಾರ. ಮತ್ತು ನಮ್ಮ ತಂಡದ ಎಲ್ರಿಗೂ, ಇಲ್ಲಿ ಕೂತಿರ್ತಕ್ಕಂಥ ಎಲ್ರಿಗೂ ನಮಸ್ಕಾರ. ಶಿವ ಸಾರು ಮತ್ತು ಯಶಸ್ವಿನಿ ಮೇಡಮ್ದು ಮೊದಲನೇ ಚಿತ್ರ ಕದೀಮ. ಆದರೂ ಸಹ ಅವರು ತುಂಬ ಅದಕ್ಕೆ ಒತ್ತು ಕೊಟ್ಟು ವಂಡರ್ಫುಲ್ ಸಿನಿಮಾನ ಒಂದು ತೊಗೊಂಬಂದಿದ್ದಾರೆ ನಮ್ಮ ಕನ್ನಡ ಸಿನಿಮಾಕ್ಕೆ. ಎಲ್ರಿಗೂ ನೋಡಲಿ, ಎಂಜಾಯ್ ಮಾಡಲಿ ಅಂತ ಅಂದ್ಬಿಟ್ಟು ಮೇಡಮ್ಗೆ ಧನ್ಯವಾದ. ಅದಾದ ನಂತರ ಮ್ಯೂಸಿಕ್ ಬಗ್ಗೆ ಹೇಳಬೇಕು ಅಂದರೆ ಶಶಾಂಕ್ ಸಾರು ಫುಲ್ ಅಬ್ಬರ ಮಾಡಿದ್ದಾರೆ. ವಂಡರ್ಫುಲ್ ಮ್ಯೂಸಿಕ್ ಬಂದಿದೆ. ಈ ವರ್ಷದಲ್ಲಿ ಸೂಪರ್ ಹಿಟ್ ಸಾಂಗ್ಸ್ ಆಗುವಂಥ ಚಾನ್ಸಸ್ ಇದೆ. ಅದಾದ ನಂತರ ನಮ್ಮ ನಿರ್ದೇಶಕರು ಕೂಡ ಮೊದಲನೇ ಸಿನಿಮಾ ಆದರೂ ಸಹ ತುಂಬ ಅನುಭವ ಇರತಕ್ಕಂಥ ರೀತಿಯಲ್ಲೇ ನಿರ್ದೇಶನ ಮಾಡಿದ್ದಾರೆ. ಅವ್ರಿಗೂ ಒಳ್ಳೆಯದಾಗಲಿ. ಅದ್ರ ಜೊತೆಗೆ ಸಿನಿಮಾ ನಾವು ಈಗ ಸಿಟಿ ಮಾರ್ಕೆಟಲ್ಲಿ ಮಾಡಬೇಕು. ಅದು ಭಾಳ ಪ್ರಾಮುಖ್ಯತೆ, ಮುಖ್ಯವಾಗಿ ಏನು ಅಂತಂದರೆ ಸಿಟಿ ಮಾರ್ಕೆಟ್ನಲ್ಲಿ ಶೂಟ್ ಮಾಡಬೇಕು, ಮತ್ತು ಸಂಡೇ ಬಜಾರಲ್ಲಿ ಮಾಡಬೇಕು, ಮತ್ತು ಫ್ಲವರ್ ಮಾರ್ಕೆಟಲ್ಲಿ ಶೂಟ್ ಮಾಡಬೇಕು ಅಂತಂದರೆ ಭಾಳ ಕಷ್ಟದ ವಿಷಯ. ಅದನ್ನು ಅದೇ ಜಾಗದಲ್ಲೇ ಯಾಕೆಂದ್ರೆ ಕತೆ ಅದೇ ಜಾಗದಲ್ಲಿ ಮಾಡ್ಕೊಂಬಿಟ್ಟಿದ್ದಾರೆ, ಅಲ್ಲೇ ನಡಿಬೇಕು ಅನ್ನೋ ಒಂದು ವಿಷಯನ. ಸೊ ಹಾಗಾಗಿ ಬಾಬು ಸರ್ ಹತ್ರ ನಾವು ಮಾತಾಡಿದಾಗ ನಾವು ಅಲ್ಲೇ ಲೈವಾಗಿ ಅಲ್ಲೇ ಶೂಟ್ ಮಾಡಬೇಕು, ಅದಕ್ಕೋಸ್ಕರ ನಿಮ್ಮ ಸಪೋರ್ಟ್ ಬೇಕು ಅನ್ನೋದಕ್ಕೆ ಅಲ್ಲಿ ಏನೇನು ವ್ಯವಸ್ಥೆಗಳು ಬೇಕು, ಯಾವ ತೊಂದರೆ ಆಗದೆ ಬ್ಯೂಟಿಫುಲ್ ಶೂಟ್ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ರು. ಬಾಬು ಸರ್ಗೂ ಧನ್ಯವಾದ. ಆಮೇಲೆ ಎಲ್ಲ ಆರ್ಟಿಸ್ಟ್ಗಳಿರ್ಬೋದು, ಎಲ್ಲರೂ ಕೂಡ ಸಿಟಿ ಮಾರ್ಕೆಟಲ್ಲಿ ಮಾಡಿದ್ರು ಸಹ ಯಾರಿಗೂ ತೊಂದರೆ ಆಗದೆ ವಂಡರ್ಫುಲ್ ಶಾರ್ಟ್ಸ್ ಬಂದಿದೆ. ಆಮೇಲೆ ನಮ್ಮ ಹೀರೋ ಬಗ್ಗೆ ಹೇಳಬೇಕು ಅಂತಂದರೆ ಅವ್ರದ್ದು ಮೊದಲನೇ ಸಿನಿಮಾ ಆದರೂ ಸಹ ಅವರು ಒಂದು 5-6 ಸಿನಿಮಾಗಳಲ್ಲಿ ಅಭಿನಯ ಮಾಡಿರ್ತಕ್ಕಂಥ ಅನುಭವ ಇರೋ ರೀತಿಯಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ಕನ್ನಡ ಚಲನಚಿತ್ರಕ್ಕೆ ಒಂದು ಆ್ಯಕ್ಷನ್ ಹೀರೋ ಮತ್ತೊಬ್ಬ ಬರ್ತಾ ಇದ್ದಾರೆ. ವಂಡರ್ಫುಲ್ ಸರ್. ಸೊ ಹಾಗಾಗಿ ಈ ವರ್ಷದಲ್ಲಿ ಒಂದು ಒಳ್ಳೆ ಈ ಸಮ್ಮರ್ ಹಾಲಿಡೇಸ್ಗೆ ಎಲ್ರಿಗೂ ಮನೋರಂಜನೆ ಕೊಡ್ತಕ್ಕಂಥ ಸಿನಿಮಾ ನಮ್ಮ ಕದೀಮ ಸಿನಿಮಾ ಬರ್ತಾ ಇದೆ. ನೀವೆಲ್ಲರೂ ಸಹ ಪ್ರೋತ್ಸಾಹ ಯಾವಾಗಲೂ ಎಲ್ಲರದ್ದು ಇದ್ದೇ ಇರುತ್ತೆ. ಇನ್ನೂ ಹೆಚ್ಚಿನ ಪ್ರೋತ್ಸಾಹ ಮತ್ತು ಸಹಾಯ ಮಾಡಿ ಅಂತ ಅಂದ್ಬಿಟ್ಟು ಕೇಳ್ಕೊತೀನಿ. ಧನ್ಯವಾದಗಳು ನಾಗಾರ್ಜುನ ಸರ್. ಈಗ ಫ್ಲವರ್ ಮಾರ್ಕೆಟ್ ಮಾಡಬೇಕಾದ್ರೆ ನಾವೇನು ಮಾಡಿದ್ವಿ, ಮೊದಲು ಶಾರ್ಟ್ ತೆಗಿಯೋಕ್ಕೆ ಮುಂಚೆ ಒಂದ್ಸತಿ ಹೋಗಿ ರಿಕಿ ಮಾಡ್ಕೊಂಬಂದ್ವಿ. ಅವಾಗ ಹೋಗಿ ಅವ್ರ ಹತ್ರ ಎಲ್ಲ ಮಾತುಕತೆ ಆಡಿ ಇದು ನಮ್ಮ ಕನ್ನಡ ಸಿನಿಮಾನ ಇಲ್ಲಿ ಶೂಟ್ ಮಾಡ್ತಾ ಇದ್ದೀವಿ, ಅದಕ್ಕೆ ನಿಮ್ಮ ಸಹಾಯ ಬೇಕು, ನಿಮ್ಮ ಪ್ರೋತ್ಸಾಹ ಬೇಕಾಗುತ್ತೆ, ಸಹಾಯ ಮಾಡಿರೋದಕ್ಕೆ. ಯಾರೂ ಕೂಡ ಯಾವುದೇ ತೊಂದರೆ ಕೊಡದೆ ಎಲ್ಲರೂ ನಮ್ಗೆ ತುಂಬ ಸಪೋರ್ಟಿವ್ ಆಗಿ ಅವ್ರ ಸ್ವಂತ ದುಡ್ಡು, ಅಂದರೆ ನಾವು ದುಡ್ಡು ಕೊಡ್ದಿರಾನೆ ಹೂವೆಲ್ಲ ಎರಚಿದ್ದಾರೆ ಅದರಲ್ಲಿ. ಅವರು ಸ್ವಂತ ಹೂಗಳನ್ನ ಹಾಗೆ ದುಡ್ಡು ಇಸ್ಕೊಳ್ದಿರಾನೆ ಅವರೇ ಎರಚುವಂಥ ಒಂದು ಸಹಾಯ ಆ ಥರದ್ದೆಲ್ಲ ಮಾಡಿದ್ರು. ಮತ್ತು ಯಾರು ಕೂಡ ಡಿಸ್ಟರ್ಬ್ ಮಾಡಿಲ್ಲ ನಮಗೆ. ಅಲ್ಲಾಗಿರ್ಬೋದು, ಮತ್ತು ತರಕಾರಿ ಮಾರ್ಕೆಟ್ಗಳಲ್ಲೂ ಕೂಡ ಮಾಡಿದ್ವಿ, ಅಲ್ಲೂ ಸಹ ಯಾರೂ ಏನೂ ತೊಂದರೆ ಕೊಡಲಿಲ್ಲ. ಅವ್ರಿಗೆಲ್ಲ ಮೊದಲೇ ನಾವು ಹೇಳಿದ್ವಿ, ಈ ಥರ ನಮ್ಮ ಸಿನಿಮಾ ಈ ಥರ ಶೂಟಿಂಗ್ ಮಾಡ್ತಾ ಇದ್ವಿ, ನಂಬರ್ ಆಫ್ ಡೇಸ್ ಆಲ್ಮೋಸ್ಟು ಒಂದು 70 ಭಾಗ ಅಲ್ಲೇ ಮಾಡಿದ್ದೀವಿ. ಮೊದಲೇ ಹೋಗಿ ಎಲ್ರಿಗೂ ಹೇಳಿದ್ದಕ್ಕೋಸ್ಕರ ಎಲ್ಲರೂ ತುಂಬ ಚೆನ್ನಾಗಿ ಸಹಕಾರ ಕೊಟ್ಟರು, ಯಾರೂ ನಮಗೇನು ತೊಂದರೆ ಕೊಟ್ಟಿಲ್ಲ. ಅನುಭವ ಅಂತಂದ್ರೆ ಕರೆಕ್ಟ್. ಆ್ಯಕ್ಚುಲಿ ಈಗ ನಾವು ಒಂದು ಸಿನಿಮಾ ಒಂದು ಸೆಟ್ ಹಾಕೊಂಡು ಬೇರೆ ಎಲ್ಲೋ ಒಂದು ಮಾಡಿ ನಾವೇ ಎಲ್ಲ ಕ್ರಿಯೇಟ್ ಮಾಡಿಕೊಂಡು ಮಾಡ್ತೀವಿ. ಬಟ್ ಇಲ್ಲೇನಾಯಿತು ಅಂದರೆ ಎಲ್ಲ ಲೈವ್, ಎಲ್ಲ ಅಂದರೆ ಒರಿಜಿನಲ್ ಪ್ರಾಪರ್ಟೀಸ್ ಇರ್ಬೋದು, ಅದು ಅಂಗಡಿಗಳಿರ್ಬೋದು, ತರಕಾರಿಗಳು ಎಲ್ಲರೂ ಅದು ಒರಿಜಿನಲ್ ಇರೋದ್ರಿಂದ ನಮಗೆ ನ್ಯಾಚುರಲ್ ಆಗಿ ಇವಾಗ ಸೆಟ್ ಹಾಕಿದಾಗಲೂ ಕೂಡ ಸ್ವಲ್ಪ ಜೋಡಿಸಿ ನಾವೇ ಕ್ರಿಯೇಟ್ ಮಾಡಿ ಏನೋ ಒಂದು ಆ ಥರ ಇರುತ್ತೆ. ಇಲ್ಲಿ ತುಂಬ ನ್ಯಾಚುರಲ್ ಆಗಿ ನಮ್ಗೆ ಏನೇನು ಪ್ರಾಪರ್ಟೀಸ್ ಬೇಕು ಮತ್ತು ಯಾವುದೇ ಥರ ಶಾಪ್ಸ್ ಬೇಕು ಅದೆಲ್ಲ ಕಂಪೋಸ್ ಮಾಡೋದಕ್ಕೆ ತುಂಬ ಚೆನ್ನಾಗಿ ಸಿಕ್ತು. ಮತ್ತು ಈಗ ಒಂಥರ ಮಾರ್ಕೆಟಲ್ಲಿ ಅಂತಂದರೆ ಮಾರ್ಕೆಟಲ್ಲಿ ಒಂದು ರಾ ಫೀಲ್ ಎಲ್ಲ ಇರುತ್ತೆ, ಅದನ್ನು ನಾವು ಕ್ರಿಯೇಟ್ ಮಾಡೋ ಬದಲು ನಮಗೆ ಹಾಗೆ ಸಿಗುವಂಥ ಒಂದು ಅವಕಾಶ ಸಿಕ್ತು. ಆಮೇಲೆ ಅಲ್ಲಿನ ಆರಕ್ಷಕ ಸಿಬ್ಬಂದಿ ಕೂಡ ಅಲ್ಲೇ ಪೊಲೀಸ್ ಸ್ಟೇಷನ್ ಮೇಲ್ಗಡೆ ನಾವು ಆ್ಯಕ್ಚುಲಿ ಶೂಟ್ ಮಾಡಿದ್ದೀವಿ. ಅವರು ಕೂಡ ತುಂಬ ಚೆನ್ನಾಗಿ ನಮಗೆ ಸಹಕಾರ ಕೊಟ್ಟರು, ಯಾರೂ ತೊಂದರೆ ಮಾಡಿಲ್ಲ. ವಂಡರ್ಫುಲ್ ಶಾರ್ಟ್ಸು ಮಾರ್ಕೆಟಲ್ಲಿ ಸಿಟಿ ಮಾರ್ಕೆಟಲ್ಲಿ ಮಾಡಿದ್ದು. ನಾನು ಆ್ಯಕ್ಚುಲಿ ಫಸ್ಟ್ ಟೈಮ್ ಸಿಟಿ ಮಾರ್ಕೆಟಲ್ಲಿ ಮಾಡಿದ್ದು. ಅಲ್ಲಿ ಸಾಂಗ್ ಕೂಡ ಮಾಡಿದ್ದೀವಿ ಮತ್ತು ಸೀನ್ಸ್ ಕೂಡ ತೆಗ್ದೀವಿ. ಸಂಡೇ ಬಜಾರಲ್ಲಿ ಕೂಡ ಮಾಡಿದ್ದೀವಿ. ಎಲ್ಲ ತುಂಬ ಒಳ್ಳೆ ಚೆನ್ನಾಗಿ ಅನುಭವ ಸಿಕ್ತು, ತುಂಬ ಚೆನ್ನಾಗಿತ್ತು ಅನ್ನಿಸ್ತು. ಮತ್ತೆ ಅವಕಾಶ ಮತ್ತೆ ಯಾವಾಗ ಸಿಗುತ್ತೋ ಗೊತ್ತಿಲ್ಲ. ಆಡಿಯನ್ಸ್ ಅಲ್ಲಿ ಒಂದು ವಿನಂತಿ, ಮಾಧ್ಯಮದವ್ರ ಪ್ರಶ್ನೆಗೆ ಅನುವು ಮಾಡಿಕೊಡ್ಬೇಕು, ಅನ್ಯಥಾ ಭಾವಿಸಬಾರ್ದು. ಸಮಯ. ಥ್ಯಾಂಕ್ ಯು DOP ಸರ್, ನಾಗಾರ್ಜುನ ಸರ್, ಧನ್ಯವಾದಗಳು. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.